ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಇನ್ಫಿನಿಟ್ ಬ್ಲಿಸ್. ನಾವು ಇವತ್ತು ಬೆಂಗಳೂರಿಂದ ಒನ್ ಡೇ ಔಟಿಂಗ್ ಅನ್ನ ಹೋಗ್ತಾ ಇದೀವಿ. ವಿಂಟರ್ ಅಲ್ಲಿ ಈ ಪ್ಲೇಸ್ ಅಂತೂ ಸೂಪರ್ಬ್ ಆಗಿರುತ್ತೆ. ಈಗ ಆಲ್ರೆಡಿ ಟೈಮು 7 ಆಯ್ತು. ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಎಲ್ಲ ಹೋಗ್ತಿದೀವಿ ಅಂತ ನಿಮ್ಗೆ ಆನ್ ದ ವೇ ತಿಳಿಸ್ತಾ ಹೋಗ್ತೀನಿ. ಸೊ ಕಮ್ ಲೆಟ್ಸ್ ಗೋ. ಹೆಲೋ ಫ್ರೆಂಡ್ಸ್, ನಾವಿವತ್ತು ಬೆಂಗಳೂರಿಂದ 110 ಕಿಲೋಮೀಟರ್ ದೂರದಲ್ಲಿರುವ ಗುಡಿಬಂಡೆ ಫೋರ್ಟನ್ನ ನೋಡಕ್ಕೆ ಹೋಗ್ತಾ ಇದ್ವಿ. ನೀವು ಒನ್ ಡೇ ಔಟಿಂಗ್ ಹೋಗಬೇಕು ಅಂತಿದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಅದ್ಭುತವಾದ ಟ್ರೆಕ್ಕಿಂಗನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಗುಡಿಬಂಡೆಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ದೊಡ್ಡದು ಬೆಟ್ಟ ಕಾಣಿಸ್ತಾ ಇರ್ಬೋದು, ಫಾಗಲ್ಲಿ ಮುಚ್ಕೊಂಡಿದೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆದಂಗಿದೆ. ಕೆರೆ ಅಂತೂ ಸಖತ್ ತುಂಬಿಕೊಂಡು ಹರಿತಾ ಇದೆ. ಊರೊಳಗೆಲ್ಲ ಬಂದಂಗಿದೆ ಇದು. ಫೋಟೋ ಶೂಟ್ ಬೇರೆ ಆಗ್ತಾ ಇದೆ ಇಲ್ಲಿ. ಕೆರೆ ನೋಡಿ ಇನ್ನ ಕಂಟಿನ್ಯೂ ಆಗ್ತಾ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಕೆರೆ. ಈಗ ನಾವು ಗುಡಿಬಂಡೆ ಊರನ್ನು ರೀಚ್ ಆಗಿದ್ದೀವಿ. ಇಲ್ಲಿಂದ ಒಂದು ರೈಟ್ ಅನ್ನ ತಗೊಂಡ್ರೆ ನಾವು ಸೀದಾ ಫೋರ್ಟ್ ಹತ್ರ ಹೋಗ್ತೀವಿ. ಅಲ್ಲಿ ಇವಾಗ ನಾವು ಹತ್ಕೊಂಡು ಹೋಗ್ಬೇಕು. ಟ್ರೆಕ್ಕಿಂಗ್ ಅಂತೂ ಸೂಪರ್ ಆಗಿರುತ್ತೆ. ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಈ ಗುಡಿಬಂಡೆ ಫೋರ್ಟ್ ಬಗ್ಗೆ ಹೇಳಬೇಕು ಅಂದರೆ ಇದನ್ನು 17th ಸೆಂಚುರಿಲಿ ಬೈರೇಗೌಡ ಅವರು ಕಟ್ಟಿಸಿರೋದು. ಇದು ತುಳುವ ಡೈನೆಸ್ಟಿಯ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಕಟ್ಟಿಸಿರುವಂಥದ್ದು ಅಂತ ಹೇಳಲಾಗುತ್ತೆ. ಹಾಗೆ ಇದು ಮಧುಗಿರಿಯ ಫೋರ್ಟ್ ಏನಿದೆ ಅದರ ರೆಪ್ಲಿಕಾ ಅಂತ ಕೂಡ ಹೇಳ್ತಾರೆ. ಇಲ್ಲಿ 7 ಫ್ಲೋರ್ಸ್ ಇದೆಯಂತೆ, ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆಯಂತೆ. ಬನ್ನಿ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಹೇಗಿದೆ ಫೋರ್ಟ್ ಅಂತ. ಇಲ್ಲಿ ಹತ್ತಕ್ಕೆ 568 ಮೆಟ್ಲಿದೆ ಅಂತೆ. ಸ್ವಲ್ಪನೇ ಹತ್ತಿದೀವಿ. ಇಲ್ಲಿಂದ ಒಂದು ವ್ಯೂ ಅನ್ನ ನೋಡಿ ಹೇಗಿದೆ ಅಂತ. ಇಲ್ಲಿ ಒಂದು ಬೇರೆ ತರದಾಗಿ ಸ್ಟೆಪ್ಸ್ ಅನ್ನ ಮಾಡಿದ್ದಾರೆ, ಕಲ್ಲಲ್ಲೇ ಕೆತ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಇದನ್ನು ಕೂಡ. ಬ್ರೇಕ್ ಟೈಮ್. ಸುಸ್ತಾಯ್ತಾ? ಇಲ್ಲಿಗೆ ಹೋಗೋರು ಮಿಸ್ ಮಾಡಿದೆ. ವಾಟರ್ ಬಾಟಲ್, ಅಂಬ್ರೆಲಾ ಮತ್ತು ಒಂದು ಕ್ಯಾಪನ್ನು ಮರೀದೆ ತೊಗೊಂಡೋಗಿ. ಹಾಗೆ ಟ್ರಕ್ ಮಾಡ್ತಾ ನಾವೀಗ ಫಸ್ಟ್ ಗೇಟಿಗೆ ಬಂದು ರೀಚ್ ಆಗಿದ್ದೀವಿ. ಬೆಟ್ಟಕ್ಕೆ ಹತ್ತೋಣ ಅಂದರೆ ಇವ್ರದ್ದು ಫೋಟೋ ಶೂಟೇ ಜಾಸ್ತಿ ಆಗಿಬಿಟ್ಟಿದೆ. ಇವರೆಲ್ಲ ಫೋಟೋ ಇಲ್ಲಿಗೆ ಬರೋರು ಕಂಫರ್ಟಬಲ್ ಶೂಸ್ ಹಾಕೊಂಬನ್ನಿ. ಚಪ್ಪಲಿ ಏನಾರು ಹಾಕೊಂಬಂದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ. ತುಂಬ ಕಷ್ಟ ಇದೆ ದಾರಿ. ಕ್ಯಾಮ್ರಾಮ್ಯಾನ್ ಫೋಕಸ್ ಕರೋ. ಹೀಗೆ ಮುಂದೆ ಬಂದರೆ ನಮಗಿಲ್ಲಿ ಒಂದು ಸುರಂಗದ ರೀತಿ ಏನೋ ಕಾಣಿಸ್ತು. ಇದೇನಾದರೂ ಎಸ್ಕೇಪ್ ರೂಟ ಏನಂತ ಗೊತ್ತಿಲ್ಲ. ಜೈ ಬಜರಂಗಬಲಿ. ಪುಟ್ಟ ಆಂಜನೇಯಂದು ಸ್ಟ್ಯಾಚು ಇದೆ, ಕಲ್ಲಲ್ಲಿ ಕೆತ್ತಿರೋದು. ಜೈ ಬಜರಂಗಬಲಿ. ಫೋರ್ಟನ್ನು ಕಂಪ್ಲೀಟಾಗಿ ಹತ್ತಕ್ಕೆ ನಮಗೆ ಸುಮಾರು 2 ಗಂಟೆಗಳ ಕಾಲ ತಗೊಳ್ತು. ಅಲ್ಲಲ್ಲಿ ರೆಸ್ಟ್ ಮಾಡ್ತಾ ನಾವು ಫೋರ್ಟನ್ನು ಈ ಮೇಲ್ಭಾಗಕ್ಕೆ ಬಂದಿದ್ದೀವಿ ಈಗ. ಫೋರ್ಟಿನ ಮೇಲಿಂದ ಕಾಣುವಂಥ ವ್ಯೂ ಅಂತೂ ತುಂಬ ಅದ್ಭುತವಾಗಿತ್ತು. ಸುತ್ತಮುತ್ತ ಕಾಣುವಂಥ ಗುಡ್ಡ ಬೆಟ್ಟಗಳು, ಗುಡಿಬಂಡೆ ಕೆರೆ, ಹಾಗೆ ತಣ್ಣನೆ ಗಾಳಿ. ನಾವು ಬಂದಿದ್ದ ದಿನ ಅಂತೂ ಫಾಗ್ ಕೂಡ ಇತ್ತು. ಎಷ್ಟು ಅದ್ಭುತವಾಗಿತ್ತು ನೇಚರ್ ಅಂದರೆ ಅಲ್ಲಿ ಕುತ್ಕೊಂಡು ಅದನ್ನು ಎಂಜಾಯ್ ಮಾಡೋದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸನ್ನು, ಫೀಲನ್ನು ಕೊಡ್ತಾ ಇತ್ತು.
ಮೇಲ್ಗಡೆ ಶಿವನ ದೇವಸ್ಥಾನ ಇದೆ, ಶ್ರೀರಾಮೇಶ್ವರ ದೇವಸ್ಥಾನ. ಇದನ್ನು ವಿಶ್ವಾಮಿತ್ರ ಹಾಗೂ ಶ್ರೀರಾಮ ಇದನ್ನು ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ. ಇದು 108 ಜ್ಯೋತಿರ್ಲಿಂಗಗಳಲ್ಲಿ ಕೂಡ ಒಂದು ಅಂತ ನಂಬಲಾಗಿದೆ. ಇದು ಬಿಲ್ವಪತ್ರೆ ಮರ ಅಂತ ಅನಿಸುತ್ತೆ. ಹಿಂದೆ ಕಾಣ್ತಿರೋವಂಥದ್ದು ಫೋಟೋ. ಇಲ್ಲಿ ಇನ್ನೂ ಒಂದು ಪಾರ್ಟ್ ಈ ಕಡೆ ಇದೆ, ಅದನ್ನು ನೋಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸರ್ಕಸ್ ಮಾಡಿ ನಾವೀಗ ಮೇಲೆ ಹತ್ತಾ ಇದ್ದೀವಿ. ಓ ಮೈ ಗಾಶ್, ಹತ್ತುತ್ತಾ ಇದ್ದಾಳೆ. ಮೇಲೆ ಹೋಗ್ತಾ ಫೋರ್ಟ್ ನೋಡಿ ಹೀಗೆ ಕಾಣುತ್ತೆ. ಎಲ್ಲ ಮೇಲ್ಗಡೆ ಕುತ್ಕೊಂಡಿದ್ದಾರೆ, ವ್ಯೂ ನೋಡ್ತಾ ಇದ್ದಾರೆ. ಈ ಕೋಟೆಯ ಮೇನ್ ಫೀಚರ್ ಏನು ಅಂದರೆ, ಇವರು ಮಳೆ ನೀರನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ರಂತೆ. ಹಾಗೆ ಕೋಟೆಯ 7 ಬೇರೆ ಬೇರೆ ಲೆವೆಲ್ಗಳಲ್ಲಿ 19 ಕಲ್ಲಿನ ಪಾಂಡ್ಗಳನ್ನು ಮಾಡಿ ಅಲ್ಲಿ ನೀರನ್ನು ಶೇಖರಣೆ ಮಾಡ್ತಾ ಇದ್ರಂತೆ. ಇಲ್ಲಿಂದ ಫೋರ್ಟ್ ಕಾಣುತ್ತೆ, ಹಾಗೆ ಕೆಳಗಡೆ ವ್ಯೂ ಕಾಣುತ್ತೆ ಅಷ್ಟೇ. ಅಲ್ಲಿಂದ ಏನು ಬೆಟ್ಟದ ಮೇಲಿಂದ ಕಾಣಿಸ್ತು, ಅದು ಸ್ವಲ್ಪ ಹತ್ತಿರದಲ್ಲಿ ಕಾಣುತ್ತೆ ಅಷ್ಟೇ. ಇಳಿಯೋದು ಸಖತ್ ಟಾಸ್ಕು. ಗುಡಿಬಂಡೆ ಫೋರ್ಟ್ ಇಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಒಂದು ಕೆರೆ ಇದೆಯಂತೆ. ಅಲ್ಲಿ ಸನ್ಸೆಟ್ ತುಂಬಾನೇ ಚೆನ್ನಾಗಿರುತ್ತಂತೆ. ಇವಾಗ ಮಧ್ಯಾಹ್ನ 1 o'clock ಆಗಿದೆ. ನಾವು ಕೆರೆ ನೋಡ್ಕೊಂಡು ಹಾಗೆ ವಾಪಸ್ ಹೋಗೋಣ ಅಂತೇಳಿ ಹೊರಟಿದ್ವಿ. ಕೆರೆ ಹತ್ರ ಹೋಗ್ತಾ ಇದ್ವಿ. ಬನ್ನಿ ಹೇಗಿದೆ ಕೆರೆ ಅಂತೇಳಿ ನೋಡ್ಕೊಂಡು ಹೋಗೋಣ. ಈ ಕೆರೆಯನ್ನು ವಾಟದ ಹೊಸಳ್ಳಿ ಕೆರೆ ಅಂತ ಹೇಳ್ತಾರೆ. ಇಲ್ಲಿಂದ ಸನ್ಸೆಟ್ ಅಂತೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡಿ ಸನ್ಸೆಟ್ ನೋಡೋಕೆ ಬರೋರು ಕೂಡ ಇರ್ತಾರೆ. ಆದರೆ ಈಗ ಸಿಕ್ಕಾಪಟ್ಟೆ ನೀರಿದೆ, ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ. ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.